शिवाचार्य शिरोमणि यो वीरशैव सिद्धान्तम् स्थापयामास भूतले ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ಹೊನ್ನಾಳಿ ನಗರದ ಪೇಟೆ ಶ್ರೀ ವೀರಭದ್ರೇಶ್ವರ ನೂತನ ಶಿಲಾ ದೇವಾಲಯ ಉದ್ಘಾಟನೆ, ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣದ ಅಂಗವಾಗಿ ಸಂಯೋಜಿಸಿದಂಥ ಜನಜಾಗೃತಿ ಧರ್ಮ ಸಮಾರಂಭದ ನೇತೃತ್ವವನ್ನು ವಹಿಸಿ ಮಾರ್ಗದರ್ಶನ ನೀಡಿದಂಥ ಹಿರೇಕಲ್ಮಠದ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರೇ, ಹೊನ್ನಾಳಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಿ.ವಿ. ಶಾಂತನಗೌಡರವರೇ, ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ.ಪಿ. ರೇಣುಕಾಚಾರ್ಯವರೇ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯ ಟ್ರಸ್ಟಿನ ಅಧ್ಯಕ್ಷರಾದಂಥ ಪಟ್ಟಣಶೆಟ್ಟಿ ಪರಮೇಶ್ವರಪ್ಪರವರನ್ನು ಮೊದಲು ಮಾಡಿ ಎಲ್ಲ ನಿರ್ದೇಶಕ ಮಂಡಳಿಯವರೇ, ಸತ್ಪಾತ್ರಕ್ಕೆ ದಾನ ಮಾಡಿದಂಥ ದಾನಿಗಳವರೇ, ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಹೊನ್ನಾಳಿ ಪಟ್ಟಣದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂಥ ಪೇಟೆ ವೀರಭದ್ರೇಶ್ವರ ದೇವಸ್ಥಾನವನ್ನು ಶಿಲೆಯಿಂದ ನಿರ್ಮಾಣ ಮಾಡಿ ಇವತ್ತು ಜಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ದೇವಾಲಯದ ಉದ್ಘಾಟನೆ, ಶ್ರೀ ವೀರಭದ್ರೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ, ಕಳಸಾರೋಹಣ ನೆರವೇರಿಸಿರುವುದನ್ನು ನೋಡಿ ನಿಮಗೆ ಎಷ್ಟು ಸಂತೋಷವಾಗಿದೆ. ಅದರ 2 ಪಟ್ಟು ಸಂತೋಷ ರಂಭಾಪುರಿ ಜಗದ್ಗುರುಗಳಿಗೆ ಆಗಿದೆ. ಪಟ್ಟಣಶೆಟ್ಟಿ ಪರಿವಾರದವರು ಉದಾರವಾಗಿ ದಾನ ಮಾಡಿದಂಥ ಈ ಭವ್ಯ ನಿವೇಶನದಲ್ಲಿ ಸುಂದರವಾದಂಥ ನಯನ ಮನೋಹರವಾದಂಥ ದೇವಾಲಯ ನಿರ್ಮಾಣಗೊಂಡಿರುವುದನ್ನು ನೋಡಿದರೆ ನಿಮ್ಮೆಲ್ಲರಲ್ಲಿರುವಂಥ ಧರ್ಮ ಶ್ರದ್ಧೆ, ವೀರಭದ್ರ ಸ್ವಾಮಿಯಲ್ಲಿ ಇಟ್ಟಂಥ ಅಪಾರ ನಂಬಿಕೆ ಈ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣ ಆಗಿವೆ ಎನ್ನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಬಹುಶಃ ಈ ದೇವಸ್ಥಾನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಲಸ ಸ್ಥಗಿತಗೊಂಡಿತ್ತು. ದೇವಸ್ಥಾನ ಸಮಿತಿಯ ಪಟ್ಟಣಶೆಟ್ಟಿ ಪರಮೇಶ್ವರಪ್ಪನವರನ್ನು ಮೊದಲು ಮಾಡಿ ಈ ದೇವಸ್ಥಾನದ ನಿರ್ಮಾಣ ಸಮಿತಿಯ ಸದಸ್ಯರು ಬುದ್ಧಿ ಇಂಥ ಒಂದು ದೇವಾಲಯ ಕಟ್ಟುತ್ತಾ ಇದ್ದೇವೆ,
ಏನೋ ಕಾರಣ ಗೊತ್ತಿಲ್ಲ, ಕೆಲಸ ಬಹಳಷ್ಟು ಮಂದಗತಿಯಿಂದ ನಡೆದಿದೆ. ತಾವು ಆ ಸ್ಥಳಕ್ಕೆ ಬಂದು ಮಂಗಲಾಕ್ಷತೆ ಹಾಕಿ ಆದಷ್ಟು ಬೇಗನೆ ಕಾರ್ಯ ಪೂರ್ಣಗೊಳ್ಳಲಿಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ